ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿರುವಂತಹ ಜೋಸೆಫ್ ವಿಜಯ್ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ದೇವಿಯ ದರ್ಶನ ಸಂದರ್ಭದಲ್ಲಿ ಯಾವ ರೀತಿಯ ಪೂಜೆಯನ್ನು ಮಾಡಿದ್ದಾರೆ ಎಂಬುದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂಥ ನಿತ್ಯಾನಂದ ಅಡಿಗ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ ಬಟ್ರೆ ಯಾವ ರೀತಿಯ ಒಂದು ಪೂಜೆಯನ್ನು ಮಾಡಿದ್ದಾರೆ? ನೀವು ವಿಶೇಷವಾಗಿ ಪೂಜೆ ಏನು ನಾವು ಮಾಡಲಿಲ್ಲ. ಎಲ್ಲ ಭಕ್ತರಿಗೆ ನೀವೀಗ ಏನು ನೋಡ್ತಿರೋ ದೇವಸ್ಥಾನಗಳಲ್ಲಿ ಪೂಜಾ ವಿಧಿವಿಧಾನಗಳು ಅದರಲ್ಲೇ ಮಾಡಿದ್ದೇವೆ, ಅದೇ ಹಾಗೇ ಇದೆ. ಮತ್ತು ಯಾವುದೇ ವಿಶೇಷವಾದಂಥ ಪೂಜೆಗಳನ್ನು ನಾವಿಲ್ಲಿ ಮಾಡಲಿಲ್ಲ. ಮತ್ತು ಅಂದರೆ ಅವರಿಗೆ ಸಾಕಷ್ಟು ಪ್ರೋಟೋಕಾಲ್ಗಳು, ಸೆಕ್ಯೂರಿಟಿ ಎಲ್ಲ ಇತ್ತು. ಅವ್ರು ಬರುವಾಗ ಪೂರ್ಣ ಕುಂಭದೊಂದಿಗೆ ಸ್ವಾಗತ ಮಾಡಿ ಒಳಗಡೆ ಕರ್ಕೊಂಡಿದ್ದೇವೆ. ಯಾವುದೇ ಒಂದು ರಾಜ್ಯದ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳಾಗಿರ್ಬೋದು, ರಾಷ್ಟ್ರಪತಿಗಳು, ಇವರು ಯಾರು ಬರಬೇಕಾದರೂ ಪೂರ್ಣ ಕುಂಭದಲ್ಲಿ ಸ್ವಾಗತವನ್ನು ಮಾಡುವಂಥದ್ದು ಅದೊಂದು ಇಲ್ಲಿಯ ಒಂದು ಪದ್ಧತಿ, ಅದು ಕ್ರಮ. ಹಿಂದೆ ರಾಜಮಹಾರಾಜರುಗಳಿಗೆ ಮಾಡ್ತಾ ಇದ್ದರಂತೆ. ಈಗ ಇವರಿಗೆ, ಮುಖ್ಯಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ, ಗವರ್ನರ್, ಈ ಥರದವರು ಬಂದರೆ, ರಾಜ್ಯಪಾಲರು, ಇವರಿಗೆ ನಾವು ಪೂರ್ಣ ಕುಂಭದಲ್ಲಿ ಸ್ವಾಗತ ಮಾಡಿ ಒಳಗಡೆ ಸೀದಾ ಕರ್ಕೊಂಡೋದ್ವಿ. ಕರ್ಕೊಂಡೋಗಿ ಅಲ್ಲಿ ಕಂಬದ ಗಣಪತಿ ಅಂತ ಇದೆ, ಮೊದಲು ಒಳಗಡೆ ಹೋಗಬೇಕಾದ್ರೆ ವಿಘ್ನ ನಿವಾರಕನಾದಂಥ ಗಣಪತಿಯ ದರ್ಶನವನ್ನು ಮಾಡಿಕೊಂಡು ನಂತರ ಒಳಗಡೆ ಬಂದರು. ಒಳಗಡೆ ಬಂದು ಅವರು ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು, ಫಲ ಸಮರ್ಪಣೆಯನ್ನು ಮಾಡಿದ್ರು. ಹಾಗೆ ವಿಶೇಷವಾಗಿ ಅವರೊಂದು ಕತ್ತಿಯನ್ನು ಕೂಡ ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ ಒಳಗಡೆ ಬಂದು. ಹಾಗೆ ಅಲ್ಲಿಂದ ಸೀದಾ ಶಂಕರಾಚಾರ್ಯರ ಪೀಠಕ್ಕೆ ಹೋಗಿ ಶಂಕರಾಚಾರ್ಯರ ದರ್ಶನವನ್ನು ಮಾಡಿಕೊಂಡು ನಂತರದಲ್ಲಿ ಬಂದು ವೀರಭದ್ರನ ದರ್ಶನ ಮಾಡಿ ಒಂದು ಪ್ರದಕ್ಷಿಣೆಯನ್ನು ಮಾಡಿ ದೇವಸ್ಥಾನಕ್ಕೆ ಅವರು ಮುಂದುವರಿಸಿದ್ದಾರೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿರುವಂತಹ ಜೋಸೆಫ್ ವಿಜಯ್ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ದೇವಿಯ ದರ್ಶನ ಸಂದರ್ಭದಲ್ಲಿ ಯಾವ ರೀತಿಯ ಪೂಜೆಯನ್ನು ಮಾಡಿದ್ದಾರೆ ಎಂಬುದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂಥ ನಿತ್ಯಾನಂದ ಅಡಿಗ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ ಬಟ್ರೆ ಯಾವ ರೀತಿಯ ಒಂದು ಪೂಜೆಯನ್ನು ಮಾಡಿದ್ದಾರೆ? ನೀವು ವಿಶೇಷವಾಗಿ ಪೂಜೆ ಏನು ನಾವು ಮಾಡಲಿಲ್ಲ. ಎಲ್ಲ ಭಕ್ತರಿಗೆ ನೀವೀಗ ಏನು ನೋಡ್ತಿರೋ ದೇವಸ್ಥಾನಗಳಲ್ಲಿ ಪೂಜಾ ವಿಧಿವಿಧಾನಗಳು ಅದರಲ್ಲೇ ಮಾಡಿದ್ದೇವೆ, ಅದೇ ಹಾಗೇ ಇದೆ. ಮತ್ತು ಯಾವುದೇ ವಿಶೇಷವಾದಂಥ ಪೂಜೆಗಳನ್ನು ನಾವಿಲ್ಲಿ ಮಾಡಲಿಲ್ಲ. ಮತ್ತು ಅಂದರೆ ಅವರಿಗೆ ಸಾಕಷ್ಟು ಪ್ರೋಟೋಕಾಲ್ಗಳು, ಸೆಕ್ಯೂರಿಟಿ ಎಲ್ಲ ಇತ್ತು. ಅವ್ರು ಬರುವಾಗ ಪೂರ್ಣ ಕುಂಭದೊಂದಿಗೆ ಸ್ವಾಗತ ಮಾಡಿ ಒಳಗಡೆ ಕರ್ಕೊಂಡಿದ್ದೇವೆ. ಯಾವುದೇ ಒಂದು ರಾಜ್ಯದ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳಾಗಿರ್ಬೋದು, ರಾಷ್ಟ್ರಪತಿಗಳು, ಇವರು ಯಾರು ಬರಬೇಕಾದರೂ ಪೂರ್ಣ ಕುಂಭದಲ್ಲಿ ಸ್ವಾಗತವನ್ನು ಮಾಡುವಂಥದ್ದು ಅದೊಂದು ಇಲ್ಲಿಯ ಒಂದು ಪದ್ಧತಿ, ಅದು ಕ್ರಮ. ಹಿಂದೆ ರಾಜಮಹಾರಾಜರುಗಳಿಗೆ ಮಾಡ್ತಾ ಇದ್ದರಂತೆ. ಈಗ ಇವರಿಗೆ, ಮುಖ್ಯಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ, ಗವರ್ನರ್, ಈ ಥರದವರು ಬಂದರೆ, ರಾಜ್ಯಪಾಲರು, ಇವರಿಗೆ ನಾವು ಪೂರ್ಣ ಕುಂಭದಲ್ಲಿ ಸ್ವಾಗತ ಮಾಡಿ ಒಳಗಡೆ ಸೀದಾ ಕರ್ಕೊಂಡೋದ್ವಿ. ಕರ್ಕೊಂಡೋಗಿ ಅಲ್ಲಿ ಕಂಬದ ಗಣಪತಿ ಅಂತ ಇದೆ, ಮೊದಲು ಒಳಗಡೆ ಹೋಗಬೇಕಾದ್ರೆ ವಿಘ್ನ ನಿವಾರಕನಾದಂಥ ಗಣಪತಿಯ ದರ್ಶನವನ್ನು ಮಾಡಿಕೊಂಡು ನಂತರ ಒಳಗಡೆ ಬಂದರು. ಒಳಗಡೆ ಬಂದು ಅವರು ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು, ಫಲ ಸಮರ್ಪಣೆಯನ್ನು ಮಾಡಿದ್ರು. ಹಾಗೆ ವಿಶೇಷವಾಗಿ ಅವರೊಂದು ಕತ್ತಿಯನ್ನು ಕೂಡ ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ ಒಳಗಡೆ ಬಂದು. ಹಾಗೆ ಅಲ್ಲಿಂದ ಸೀದಾ ಶಂಕರಾಚಾರ್ಯರ ಪೀಠಕ್ಕೆ ಹೋಗಿ ಶಂಕರಾಚಾರ್ಯರ ದರ್ಶನವನ್ನು ಮಾಡಿಕೊಂಡು ನಂತರದಲ್ಲಿ ಬಂದು ವೀರಭದ್ರನ ದರ್ಶನ ಮಾಡಿ ಒಂದು ಪ್ರದಕ್ಷಿಣೆಯನ್ನು ಮಾಡಿ ದೇವಸ್ಥಾನಕ್ಕೆ ಅವರು ಮುಂದುವರಿಸಿದ್ದಾರೆ.